ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಇಂಟರ್ನ್ಯಾಷನಲ್ ಕಾನ್ಫಿಡೆನ್ಸ್, ಆಂತರಿಕ ಭದ್ರತೆ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹಿರಿಮೆ ಗರಿಮೆಗಳು. ಇವತ್ತು ಆಂತರಿಕ ಭದ್ರತೆ ಬಗ್ಗೆ ಮಾತನಾಡೋದಾದ್ರೆ ಅಭಿವೃದ್ಧಿ ಬಗ್ಗೆ ನಾನು ಆಮೇಲೆ ಬರ್ತೇನೆ. ಇದೇ 10 ವರ್ಷದಿಂದ 15 ವರ್ಷದಿಂದ ದೇಶದಲ್ಲಿ ಒಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಂದ ದೇಶ ತತ್ತರಿಸಿ ಹೋಗಿದ್ರೆ, ನಕ್ಸಲಿಸಂ ಅಂತಕ್ಕಂಥ ಪಿಡುಗು ದೇಶದ ಅನೇಕ ರಾಜ್ಯಗಳಲ್ಲಿ ವಿಸ್ತರಿಸಿ ಒಂದು ರೀತಿ ದೇಶದಲ್ಲಿ ಒಂದು ಅಸ್ಥಿರತೆಯನ್ನ ಕಾಡ್ತಾ ಇತ್ತು. ಒಂದು ಕಡೆ ಉಗ್ರಗಾಮಿ ಚಟುವಟಿಕೆಗಳು, ಮತ್ತೊಂದು ಕಡೆ ನಕ್ಸಲಿಸಂ, ಟೆರರಿಸಂ ಮತ್ತು ನಕ್ಸಲಿಸಂ, ಇವೆರಡೂ ಕೂಡ ಈ ದೇಶವನ್ನ ಕಿತ್ತು ತಿಂದು ಹಾಕ್ತಾ ಇತ್ತು. ದೇಶದಲ್ಲಿ ಯಾವುದೇ ರೀತಿ ಭಾರತದ ಬಗ್ಗೆ ವಿಶ್ವಾಸ ಬರ್ತಾ ಇರಲಿಲ್ಲ ಜಗತ್ತಿನಲ್ಲಿ. ಈ ರೀತಿ ನಡೀತಾ ಇತ್ತು. ಆದ್ರೆ ಇವತ್ತು ನರೇಂದ್ರ ಮೋದಿಜಿಯವರು ಒಂದು ಕಡೆ ದೇಶದ ಉಕ್ಕಿನ ಮನುಷ್ಯ ಎಂದ ಖ್ಯಾತಿಯಾಗಿರ್ತಕ್ಕಂಥ ಗೌರವಾನ್ವಿತ ಗೃಹ ಸಚಿವರು ಅಮಿತ್ ಶಾ ಜಿಯವರ ಒಂದು ದಿಟ್ಟ ನಿರ್ಧಾರಗಳಿಂದ ಇವತ್ತು ನಕ್ಸಲಿಸಂ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ ದೇಶದಲ್ಲಿ. ಕರ್ನಾಟಕದಲ್ಲೂ ಚರ್ಚೆ ಆಗ್ತಾ ಇಲ್ಲ, ಪಕ್ಕದ ತೆಲಂಗಾಣ ರಾಜ್ಯದಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ, ಛತ್ತೀಸ್ಗಢದಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಅಂದ್ರೆ ನಕ್ಸಲಿಸಂ ಅನ್ನ ಬುಡ ಸಮೇತ ಕಿತ್ತಾಕದಲ್ಲಿ ಒಂದು ಮೋದಿಜಿ ನೇತೃತ್ವದ NDA ಸರ್ಕಾರ ಯಶಸ್ವಿಯಾಗಿದೆ. ಒಂದು ಕೊನೆ ಹಂತದಲ್ಲಿ ಇವತ್ತು ನಕ್ಸಲಿಸಂ ಅಂದ್ರೆ ಕೊನೆ ಹಂತದಲ್ಲಿ ಇವತ್ತು ಬಂದಿದ್ದೆ, ಅದನ್ನು ಕೂಡ ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸ ನಮ್ಮ NDA ಸರ್ಕಾರ ಮಾಡಲು ಯಶಸ್ವಿಯಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಆರ್ಟಿಕಲ್ 370 ಒಪ್ಕೊಳ್ತಾ ಇದ್ದು ಭಾರತೀಯ ಜನತಾ ಪಾರ್ಟಿ ತನ್ನ ಪ್ರಣಾಳಿಕೆಯಲ್ಲಿ ಹಲವಾರು ವರ್ಷಗಳಿಂದ ಪ್ರತಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದನ್ನು ನಾವು ಘೋಷಣೆ ಮಾಡ್ತಾ ಇದ್ವಿ. ಆದ್ರೆ ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವದಿಂದ ಯಾವ ಆರ್ಟಿಕಲ್ 370 ಮುಟ್ಟಿದ್ರೆ ರಕ್ತದೊಕ್ಕಳೆ ಆಗ್ತದೆ, ಜಗತ್ತಿನ ಮುಂದೆ ನಾವು ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಹಿಂಜರಿತಾ ಇದ್ರು. ಅದೇ ಆರ್ಟಿಕಲ್ 370 ಯಾವ ನಮ್ಮ ಭಾರತದ ಒಂದು ಆಂತರಿಕ ಭದ್ರತೆಗೂ ಕೂಡ ಇವತ್ತು ತೊಂದರೆ ಆಗ್ತಾ ಇತ್ತು ಅಂತ ಆರ್ಟಿಕಲ್ 370 ತೆಗೆದು ಹಾಕುವ ಮುಖೇನ ಇವತ್ತು ಜಮ್ಮು ಕಾಶ್ಮೀರದಲ್ಲೂ ಕೂಡ ಇವತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡತಕ್ಕಂತ ನೆಲೆಸ್ತಕ್ಕಂಥದ್ದು ವಾತಾವರಣ ನಿರ್ಮಾಣ ಆಗಿದೆ. ಲಕ್ಷ ಸಂಖ್ಯೆಯಲ್ಲಿ ಅಲ್ಲೂ ಕೂಡ ಪ್ರವಾಸಿಗರು ಹೋಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ನೋಡಿದ್ದೀವಿ. ಇತ್ತೀಚೆಗೆ ನಡೆದಂತ ಆಪರೇಷನ್ ಸಿಂಧೂರ್, ಅದಕ್ಕೆ ಮುಂಚೆ ನಡೆದಂತ ಸರ್ಜಿಕಲ್ ಸ್ಟ್ರೈಕ್ಗಳು, ಅಂದ್ರೆ ಯಾಕೆ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೇಶಕ್ಕೊಂದು ದಿಟ್ಟ ನಾಯಕತ್ವ ಸಿಕ್ಕಿದೆ. ಪೆಹಲ್ಗಾಮ್ನಲ್ಲಿ ಆದಂತ ಘಟನಾವಳಿಗಳಿರ್ಬೋದು, ಅದ್ರ ಹಿಂದೆ ನಡೆದಂತ ಘಟನೆಗಳಿರ್ಬೋದು, ಏನೇ ರೀತಿ ಉಗ್ರಗಾಮಿ ಚಟುವಟಿಕೆ ನಡೆದ್ರೆ ದೇರ್ ಇಸ್ ಝೀರೋ ಟಾಲರೆನ್ಸ್ ಫಾರ್ ಟೆರರಿಸಂ. ಈ ರೀತಿ ಘಟನೆಗಳು ನಡೆದಾಗ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನ, ಉತ್ತರವನ್ನ ನೀಡತಕ್ಕಂಥ ಶಕ್ತಿ ಭಾರತಕ್ಕಿದೆ ಅನ್ನೋದನ್ನ ಇವತ್ತು ಆಪರೇಷನ್ ಸಿಂಧೂರ್ ಸರ್ಜಿಕಲ್ ಸ್ಟ್ರೈಕ್ ಮುಖೇನ ಜಗತ್ ಜಾಹೀರಾಗಿರ್ತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಕಳೆದ 11 ವರ್ಷದಲ್ಲಿ ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇರ್ತಕ್ಕಂಥದ್ದು, ಹೆಮ್ಮೆ ಪಡುವಂತ ವಿಚಾರ ಅಂತ ಹೇಳಿದ್ರೆ, ಹಿಂದೆ ಭಾರತ ಅಂತ ಹೇಳಿದ್ರೆ ಭ್ರಷ್ಟಾಚಾರ, ಭಾರತ ಮತ್ತೆ ಭ್ರಷ್ಟಾಚಾರ ಒಂಥರ ಸಿನಾನಿಮಸ್ ಟರ್ಮ್ಸ್. ಭ್ರಷ್ಟಾಚಾರ ಇಲ್ಲದೆ ಭಾರತ ಆಡಳಿತ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿ ಭ್ರಷ್ಟಾಚಾರ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ಆಗೋದಿಲ್ಲ. ಇದು ವಾಡಿಕೆ.
ಆದ್ರೆ ನಮ್ಮ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ಬಂದ ನಂತರದಲ್ಲಿ ಕಳೆದ 11 ವರ್ಷದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರದ ಪ್ರಕರಣಗಳು ಕೇಂದ್ರ ಸರ್ಕಾರದಲ್ಲಿ ನಡೆಯುವುದಿಲ್ಲ. ವಿರೋಧ ಪಕ್ಷದವರು ಸಹ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪವನ್ನ ಕಳೆದ 11 ವರ್ಷದಲ್ಲಿ ನಮ್ಮ ಎನ್ಡಿಎ ಸರ್ಕಾರದ ವಿರುದ್ಧ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು. ಯಾಕೆಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಸ್ಪಷ್ಟತೆ ಇದೆ. ಅವರು ಪ್ರತಿ ಬಾರಿನೂ ಕೂಡ ಹೇಳ್ತಾ ಇರ್ತಾರೆ, ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಈ ದೇಶದ ಸೇವಕ, ಈ ದೇಶದ ಸೇವಕನಾಗಿ ಇವತ್ತು ಸೇವೆ ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಹಲವಾರು ಬಾರಿ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಅದನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡಿದ್ದಾರೆ. ಅರ್ಥಾತ್ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಇವತ್ತು ಕೇಂದ್ರದ ಮೇಲೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅದರ ಶ್ರೇಯಸ್ಸು ಇವತ್ತು ನರೇಂದ್ರ ಮೋದಿಜಿಯವರಿಗೆ ಸಲ್ತದೆ. ಮತ್ತು ನಾವು ಕೇಳ್ತಾ ಇದ್ವಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ सबका विश्वास और सबका प्रयास. ಅದರ ಅರ್ಥ ಈ ರಾಜ್ಯದಲ್ಲಿರ್ತಕ್ಕಂಥ ಅಥವಾ ಈ ದೇಶದಲ್ಲಿರ್ತಕ್ಕಂಥ ಮಹಿಳೆಯರಿರ್ಬೋದು, ರೈತರಿರ್ಬೋದು, ಬಡವರಿರ್ಬೋದು, ಹಿಂದುಳಿದ ವರ್ಗಗಳಿರ್ಬೋದು, SC ಸಮುದಾಯಗಳಿರ್ಬೋದು, ST ಸಮುದಾಯಗಳಿರ್ಬೋದು, ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು. ಹಾಗಾಗಿ ಎಲ್ಲರೂ ಕೂಡ